ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಕೂಡ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅವರ ಪ್ರತಿಭಟನೆ ಇವತ್ತು ಜೋರಾಗುತ್ತೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಬಂದ್ ಆಗುತ್ತಾ ರಾಜ್ಯಾದ್ಯಂತ ಗೊತ್ತಿಲ್ಲ. ಯಾಕೆಂದರೆ ಮಾಡಬೇಡಿ ಪ್ರೊಟೆಸ್ಟ್ ಅಂತ ಶಿಕ್ಷಣ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆದರೂ ಮಾಡಿದ್ರೆ ಶಾಲೆಗಳಲ್ಲಿ ಶಿಕ್ಷಕರು ಇರಲ್ಲ. ಈಗಾಗಲೇ ಶಿಕ್ಷಣ ಸಚಿವರ ಜೊತೆ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದರು, ವಿಫಲವಾಯಿತು. ಹಾಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏನು ಇವರ ಬೇಡಿಕೆಗಳು ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. 2017ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಇದು ಜಾರಿಗೆ ಬರಬೇಕು 2017ರ ನಂತರ. 2016ಕ್ಕಿಂತ ಮೊದಲು ನೇಮಕ ಆದವರಿಗೆ ಈ ಹೊಸ ನಿಯಮಗಳು ಅನ್ವಯ ಆಗಬಾರದು ಅಂತ ಇವರ ಒಂದು ಬೇಡಿಕೆ. ಆಮೇಲೆ ಪದವಿ ಪೂರೈಸಿದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಸೇವಾ ಜ್ಯೇಷ್ಠತೆ ಆಧರಿಸಿ, ಅವರ ಎಕ್ಸ್ಪೀರಿಯನ್ಸನ್ನು ಆಧರಿಸಿ ಪದವೀಧರ ಶಿಕ್ಷಕರು ಅಂತ ಘೋಷಣೆ ಮಾಡಬೇಕು ಅನ್ನೋದು ಇವರು ಮತ್ತೊಂದು ಒತ್ತಾಯ ಇದೆ. 2016ರ ಪೂರ್ವದಂತೆ ಅರ್ಹತೆಯ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು. ಬಟ್ ಅದಕ್ಕೆ BEd ಆಗಿರಬೇಕು. ಅದರದ್ದು ಏನಾಗುತ್ತೆ ನೋಡೋಣ. ಮುಖ್ಯ ಶಿಕ್ಷಕರು, ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಮೇಲೆ ಬಡ್ತಿಯನ್ನು ಕೊಡಬೇಕು ಅಂತ ಕೆಲವೆಲ್ಲ ಇವ್ರದ್ದು ಬೇಡಿಕೆಗಳಿದೆ. ಮೀಸಲಾತಿ ಬೇಡ, ಸೇವಾ ಜ್ಯೇಷ್ಠತೆಯನ್ನೇ ಆಧರಿಸಿ, ಸೀನಿಯಾರಿಟಿ ಆಧರಿಸಿ ಕೊಡಿ ಅಂತ. ಬಟ್ ಇಲ್ಲೂ ಕೂಡ ಕೆಲವು ಕಡೆ ಮೀಸಲಾತಿ ಬರುತ್ತೆ ಅಂತ. ಹಾಗಾಗಿ ಇದ್ರ ಬಗ್ಗೆ ಶಿಕ್ಷಣ ಸಚಿವರ ಜೊತೆ ಒಂದು ಸುತ್ತಿನ ಸಭೆ ಆಗಿತ್ತು. ಬಟ್ ಸಭೆಯಲ್ಲಿ ಅಂಥ ಏನು ನಿರ್ಧಾರಗಳು ಬರಲಿಲ್ಲ, ಸಭೆ ವಿಫಲವಾಯಿತು. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬಹುತೇಕ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರಂತೆ, ಮತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರ್ತಾರೆ, ಸಮಾವೇಶವನ್ನು ಮಾಡ್ತಾರೆ. ಅವು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ಎಸ್ ರಾಘು, ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಶಿಕ್ಷಕರ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಇರುತ್ತೆ? ಆಮೇಲೆ ಅವರ ಕೇವಲ ಒಂದು ದಿನಕ್ಕಷ್ಟೇ ಸೀಮಿತವಾಗುತ್ತಾ, ಹೋರಾಟ ಮುಂದುವರಿಯುತ್ತಾ, ಏನು ಹೇಳ್ತಾರೆ ಅಂತ? ಅರವಿಂದ, ಈಗಾಗಲೇ ಪ್ರತಿಭಟನೆಯ ಸ್ಥಳದಲ್ಲಿ ಬಹುದೊಡ್ಡದಾದಂತಹ ವೇದಿಕೆಯನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಇದು ಫ್ರೀಡಂ ಪಾರ್ಕ್ ನಲ್ಲಿ ಇರುವಂತಹ ಪ್ರತಿಭಟನೆಯ ವೇದಿಕೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರು ಬರ್ತಾ ಇರುವಂತಹ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರು ಸೇರ್ತಾರೆ. ಇವರ ಅಂದಾಜಿನ ಪ್ರಕಾರ, ಪ್ರತಿಭಟನಾ ಆಯೋಜಕರೇನಿದ್ದಾರೆ ಇವರ ಅಂದಾಜಿನ ಪ್ರಕಾರ ಸುಮಾರು 50-55 ಸಾವಿರ ಜನ ಶಿಕ್ಷಕರು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಈಗಾಗಲೇ ತರಗತಿಗಳನ್ನ ಬಹಿಷ್ಕಾರ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿರುವಂತದ್ದು. ಶಿಕ್ಷಣ ಇಲಾಖೆ ಒಂದಷ್ಟು ಎಚ್ಚರಿಕೆಯನ್ನು ನೀಡಿತ್ತು. ಯಾವುದೇ ಕಾರಣಕ್ಕೂ ತರಗತಿಗಳನ್ನ ನೀವು ಬಹಿಷ್ಕಾರ ಮಾಡದೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬಾರದು ಅನ್ನುವಂತ ಒಂದಷ್ಟು ಆದೇಶಗಳನ್ನು ಹೊರಡಿಸಿತ್ತು. ಬಟ್ ಅದಕ್ಕೆ ಯಾರೂ ಕೂಡ ಸೊಪ್ಪನ್ನ ಹಾಕದೆ ನಾವು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ಕಂಪ್ಲೀಟ್ ಆಗಿ 1ರಿಂದ 7ನೇ ತರಗತಿವರೆಗೆ ಯಾವೆಲ್ಲ ಶಿಕ್ಷಕರಿದ್ದಾರೆ ನಾವೆಲ್ಲರೂ ಕೂಡ ತರಗತಿಗಳನ್ನ ಬಹಿಷ್ಕಾರ ಮಾಡಿ ಇವತ್ತು ಪ್ರತಿಭಟನೆಯಲ್ಲಿ ಆಗೇ ಆಗ್ತೇವೆ ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡು ಸದ್ಯ ಪ್ರತಿಭಟನೆಗೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. 11 ಗಂಟೆಗೆ ಸರಿಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲೇ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಅನ್ನುವಂಥದ್ದು ಇವರ ನಿರ್ಧಾರ. ಯಾಕಂದ್ರೆ ಇವತ್ತಿನ ಪ್ರತಿಭಟನೆಯ ಬಿಸಿಯ ಮುಖಾಂತರವಾಗಿ ಸರ್ಕಾರ ಮುಂದಿನ ಸ್ಟೆಪ್ ಏನನ್ನ ತೆಗೆದುಕೊಳ್ಳುತ್ತೆ, ಅದರ ನಂತರದಲ್ಲಿ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಧಾರ ಮಾಡ್ತೇವೆ. ಅಂದ್ರೆ ಇವತ್ತು ಒಂದು ದಿನ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಈ ಪ್ರತಿಭಟನೆ ವಿಚಾರವಾಗಿ ಸರ್ಕಾರ ತಮ್ಮ ನಿಲುವನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅದರ ಮುಂದುವರೆದ ಭಾಗವಾಗಿ ನಾವು ನಂತರದ ಸ್ಟೆಪ್ಗಳನ್ನ ತೆಗೆದುಕೊಳ್ತೇವೆ ಎನ್ನುವಂತಹ ಒಂದಷ್ಟು ಮಾಹಿತಿಯನ್ನು ನೀಡಿರುವಂತದ್ದು. ಅದೇ ಕಾರಣಕ್ಕಾಗಿ ಇವತ್ತು ಬಹುದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ರೆ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರ ಮುಖಾಂತರವಾಗಿ ನೂರಾರು ಸಂಖ್ಯೆಯ ಬಸ್ಗಳನ್ನ ಕೂಡ ತೆಗೆದುಕೊಂಡು ಬರೋದಕ್ಕೆ ಈಗಾಗಲೇ ಹೊರಟಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಹೊರಟಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಕೆಲ ಪ್ರಮುಖ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಫ್ರೀಡಂ ಪಾರ್ಕ್, ಮೆಜೆಸ್ಟಿಕ್, KR ಸರ್ಕಲ್ ಸೇರಿದಂತೆ ಈ ಭಾಗ ಅಂದ್ರೆ ಮೈಸೂರು ರಸ್ತೆ ಇರಬಹುದು, ತುಮಕೂರು ರಸ್ತೆ ಇರಬಹುದು, ಹೆಚ್ಚಾಗಿ ಜನ ಬರುವಂತ ಕಾರಣಕ್ಕಾಗಿ ಈ ಭಾಗಗಳಲ್ಲಿ ಒಂದಷ್ಟು ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಬಹುದು. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಒಂದಷ್ಟು ತಯಾರಿಗಳು ಮೊನ್ನೆಯಿಂದ ಕಳೆದ 3-4 ದಿನಗಳಿಂದ ಆಗಿರುವಂತಹ ಕಾರಣಕ್ಕಾಗಿ ಒಂದು ಸ್ವಾಭಿಮಾನ ಜೊತೆಗೆ ಪ್ರತಿಷ್ಠೆಯ ಕಣವಾಗಿ ಇದು ಮಾರ್ಪಡ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು. ಅದೇ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರಾಘು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆದಷ್ಟು ಬೇಗ
ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇವರ ಬೇಡಿಕೆಗಳ ಈಡೇರಿಕೆಯತ್ತ ಗಮನ ಹರಿಸಬೇಕು. ಇಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ.